ಇವಾಗ ಎಲ್ಲರ ಮೇಲೂ ಬ್ರಾಡ್ಬ್ಯಾಂಡ್ ಇರುತ್ತೆ, ಹಾಗೆ ಪವರ್ ಕಟ್ಟು ಎಲ್ಲ ಏರಿಯಾದಲ್ಲೂ ಇರುತ್ತೆ. ತುಂಬ ಜನ ವರ್ಕ್ ಫ್ರಮ್ ಹೋಮ್ ಬೇರೆ ಮಾಡ್ತಿದ್ದಾರೆ. ಸೊ ನಾವು ಇವತ್ತೊಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ, ರೌಟರ್ UPS ರೆಸೋನೇಟ್ ಅಂದ್ಬಿಟ್ಟು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಇದು ರೆಸೋನೇಟ್ ರೌಟರ್ UPS ಅಂತ, ರೆಸೋನೇಟ್ ಬ್ರ್ಯಾಂಡ್ ರೌಟರ್ UPS. ಸೊ 4 hours ಅಪ್ ಟು 4 hours ಬ್ಯಾಕಪ್ ಕೊಡುತ್ತೆ, ಲೈಟ್ ವೆಯ್ಟ್ ಇದೆ, ಇಂಟೆಲಿಜೆಂಟ್ ಚಾರ್ಜಿಂಗ್ ಆಗುತ್ತೆ. ಓಕೆ, ಸೊ ಇದನ್ನು ಬೈ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಬ್ರಾಡ್ಬ್ಯಾಂಡನ್ನು ಹಿಂದ್ಗಡೆ ನೋಡಿದ್ರೆ ಅಲ್ಲಿ ಪವರ್ ಸ್ಪೆಸಿಫಿಕೇಷನ್ ಇರುತ್ತೆ, ಅದನ್ನು ಕನ್ಫರ್ಮ್ ಮಾಡಿಕೊಂಡೆ ಇದನ್ನು ಸೂಟಬಲ್ ಮಾಡಲನ್ನು ಬೈ ಮಾಡಬೇಕು ನೀವು. ಸೊ ನಾನು TP ಲಿಂಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಹಿಂದ್ಗಡೆ ನೀವು ನೋಡಿದ್ರೆ ಪವರ್ 5 volt 0.6 amps ಅಂತ ಇದೆ. ಸೊ ಇದಕ್ಕೆ ಸೂಟ್ ಆಗುವಂಥದ್ದು ನಾನು ಬೈ ಮಾಡಿದ್ದೀನಿ. ಇದು 5 volt ರೌಟರ್ UPS. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ರೆಸೋನೇಟ್ UPS ಕಾಣಿಸುತ್ತೆ. ಜಸ್ಟ್ ತುಂಬ ಲೈಟ್ ವೆಯ್ಟ್ ಇದೆ ಮತ್ತು ಸ್ಮಾಲ್ ಇದೆ, ಜಸ್ಟ್ ನನ್ನ ಮೊಬೈಲ್ ಸೈಜಿಗಿದೆ ಇದು. ಓಕೆ, ಇದು ಆಮೇಲೆ ಬರ್ತೀನಿ ಇದಕ್ಕೆ. ಸೊ ಒಳಗಡೆ ನಿಮಗೆ ಪೇಪರ್ ವರ್ಕ್ ಸಿಗುತ್ತೆ, ಕ್ವಿಕ್ ಸ್ಟಾರ್ಟ್ ಗೈಡು, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಇದನ್ನು ನೀವು ಇಲ್ಲ ಮೆನ್ಷನ್ ಮಾಡಿದ್ದಾರೆ, ಇದನ್ನು ನೀವು ರೌಟರಿಗೆ, ಸೆಟಪ್ ಬಾಕ್ಸಿಗೆ, ಫೋನಿಗೆ ಮತ್ತು CCTV ಕ್ಯಾಮ್ರಾಗೆ ಎಲ್ಲ ಯೂಸ್ ಮಾಡ್ಕೋಬೋದು. ಬಟ್ ಬೈ ಮಾಡೋಕ್ಕಿಂತ ಮುಂಚೆ ಸ್ಪೆಸಿಫಿಕೇಷನ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಇದು 1 year ವ್ಯಾರಂಟಿ ಇರುತ್ತೆ, ಅದನ್ನು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಏನು ಅಂತ. ಸೊ ಒಳಗಡೆ ನಿಮಗೆ ಬ್ರಿಡ್ಜ್ ಕೇಬಲ್ ಸಿಗುತ್ತೆ. ಸೊ 3 ಕೇಬಲ್ ಕೊಟ್ಟಿದ್ದಾರೆ ನನಗೆ. ಇದು ರೌಟರಿಗೆ ಹೋಗುತ್ತೆ, ಇದು ಬೇರೆ ಡಿವೈಸ್ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಇದು ಪವರ್ ಕೇಬಲಿಂದ ರೌಟರ್ UPSಗೆ ಕನೆಕ್ಷನ್ ಕೊಡೋದು. ಸೊ 3 ಕೇಬಲ್ ಬರುತ್ತೆ. ಸೊ ಇಷ್ಟೇ ಬಾಕ್ಸಲ್ಲಿ ಬರೋದು, ಒಂದು UPS 3 ಬ್ರಿಡ್ಜ್ ಕೇಬಲ್ ಬರುತ್ತೆ. ಸೊ ನಾನು ಕನೆಕ್ಟ್ ಮಾಡಿ ತೋರಿಸ್ತೀನಿ ಇವಾಗ. ಸೊ ನನಗೆ ಬ್ರಾಡ್ಬ್ಯಾಂಡ್ ಕನೆಕ್ಟ್ ಮಾಡೋದಕ್ಕೆ 2 ಕೇಬಲ್ ಬೇಕು, ಇದು ಮತ್ತು ಇದು. ಸೊ ಇದನ್ನು ಪಕ್ಕಕ್ಕೆ ಕೇಳೋಣ. ಸೊ ಏನಾಗುತ್ತೆ, ಇದು ಪವರ್ ಅಡ್ಯಾಪ್ಟ್ರು ನಮ್ಮದು ಬ್ರಾಡ್ಬ್ಯಾಂಡು. ಇಲ್ಲೂ ನೀವು ಸ್ಪೆಸಿಫಿಕೇಷನ್ ನೋಡ್ಕೋಬೋದು, 5 volt 0.6 amps ಅಂತ ಇದೆ. ಸೊ ಇದನ್ನು ನೀವು ಪವರ್ ಪ್ಲಗ್ ಅಂದರೆ ಪವರ್ ಸಾಕೆಟಿಗೆ ಕನೆಕ್ಟ್ ಮಾಡ್ತೀರಾ. ಸೊ ಇದರ ಈ ಕಡೆ ಎಂಡ್ ಬರುತ್ತಲ್ಲ, ಇದನ್ನು ಈ ರೌಟರ್ UPS ಜೊತೆ ಬಂದಿರೋ ಕೇಬಲ್ಗೆ ಕನೆಕ್ಟ್ ಮಾಡ್ತೀರಾ. ಈ ಕೇಬಲ್ಗೆ, ಸ್ಮಾಲ್ ಕೇಬಲ್ ಇದೆಯಲ್ಲ ಈ ಕೇಬಲ್ಗೆ. ಸೊ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಇದನ್ನು ನೀವು ರೌಟರ್ UPS ನೋಡಿದ್ರೆ ಇಲ್ಲಿ ಪವರ್ ಬಟನ್ ಇದೆ, ಇಲ್ಲಿ ಔಟ್ಪುಟ್ಟು, ಇಲ್ಲಿ ಇನ್ಪುಟ್ ಇದೆ. ಸೊ ಜಸ್ಟ್ ಆನ್ ಮಾಡಿದ್ರೆ ಆಯಿತು, ಆನ್ ಆಗೋಗುತ್ತೆ. ಇಲ್ಲಿ ಗ್ರೀನ್ ಲೈಟ್ ಕಾಣಿಸ್ತಿದೆ ನಿಮಗೆ. ಈಗ ನೋಡಿ, ಆಫ್ ಮಾಡಿದ್ದೀನಿ, ಆನ್ ಮಾಡಿದ್ದೀನಿ. ಸೊ ಗ್ರೀನ್ ಲೈಟ್ ಯಾವಾಗಿರುತ್ತೆ ಅಂದರೆ ಫುಲ್ ಚಾರ್ಜ್ ಇದ್ದಾಗ ಗ್ರೀನ್ ಲೈಟ್ ಇರುತ್ತೆ. ರೆಡ್ ಲೈಟ್ ಆದ ತಕ್ಷಣ ಇದು ಚಾರ್ಜ್ ಆಗ್ತಿದೆ ಅಥವಾ ಬ್ಯಾಟ್ರಿ ಡೌನ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಈ ಪವರ್ ಕೇಬಲ್ ಕನೆಕ್ಟ್ ಮಾಡಿದ್ದ ವಯರನ್ನು ನಾನು ಇಲ್ಲಿ ಹಿಂದ್ಗಡೆ ಇನ್ನಿಗೆ ಕೊಡ್ತೀನಿ. ಇನ್ನಂದರೆ ಪವರ್ ಸಪ್ಲೈ ಇನ್ಪುಟ್, ಇದು ಮೇನ್ ಪವರ್ ಸಪ್ಲೈ ಇಲ್ಲಿ ಬರುತ್ತೆ, ಇದರಿಂದನೇ ರೌಟರ್ UPS ಚಾರ್ಜ್ ಆಗೋದು. ಓಕೆ, ಸೊ ಮತ್ತೊಂದು ಕೇಬಲ್ ಬಂದಿದೆ, ಇದು ನಮ್ಮ ಮಾಡಮಿಗೆ ಕನೆಕ್ಟ್ ಮಾಡೋದಕ್ಕೆ. ರಿಮೂವ್ ಮಾಡ್ಕೊತೀನಿ ಇದು. ಓಕೆ, ಸೊ ಈ ಥರ ಇರುತ್ತೆ. ಇದು ಒಂದು ಈ ರೆಸೋನೇಟ್ ರೌಟರ್ UPS ಔಟ್ಪುಟ್ ಬರುತ್ತೆ, ಔಟ್ ಅಂತ ಇದೆಯಲ್ಲ ಇಲ್ಲಿ. ಸೊ ಔಟ್ಪುಟ್ಟಿಗೆ ಕನೆಕ್ಟ್ ಮಾಡೋದು. ಇನ್ನೊಂದು ಕೇಬಲ್ ತೊಗೊಂಡೋಗ್ಬಿಟ್ಟು ನಮ್ಮ ಮಾಡರ್ನ್ ಹಿಂದ್ಗಡೆ ಇಲ್ಲಿದೆ ನೋಡಿ, ಪವರ್ ಇನ್ಪುಟ್, ಇದಕ್ಕೆ ಕನೆಕ್ಟ್ ಮಾಡೋದು ಅಷ್ಟೇ. ನೋಡಿ, ಆನ್ ಆಯಿತು. ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲ ಬ್ರೈಟ್ನೆಸ್ ತುಂಬ ಇದೆ, ಸೊ ನಿಮ್ಗೆ ಕಾಣಿಸಲ್ಲ ಲೈಟ್, ರೌಟರ್ UPS ಬ್ರಾಡ್ಬ್ಯಾಂಡ್ ಲೈಟ್ ಕಾಣಿಸಲ್ಲ. ನೋಡಿ, ಆಫ್ ಮಾಡಿದ್ದೀನಿ, ಆನ್ ಆಯಿತು ನೋಡಿ. ಓಕೆ, ಇಷ್ಟು ಮಾಡಿದ್ರೆ ಆಯಿತು. ಓಕೆ, ಅಪ್ ಟು 4 hours ಬ್ಯಾಕಪ್ ಬರುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಬಟ್ ನನ್ನದು ಬ್ರಾಡ್ಬ್ಯಾಂಡು 5 volt, ಇದು 5 volt ಇಂದ ತೊಗೊಂಡಿರೋದು ನಾನು. ಇಲ್ಲಿ ಬಾಕ್ಸ್ ಮೇಲೆ ನೋಡ್ಬೋದು ನೀವು, 5 volt ಅಂತ ಇದೆ ಇಲ್ಲಿ. 5 volt ಅಪ್ ಟು 2 amps ಸಪೋರ್ಟ್ ಮಾಡುತ್ತೆ. ಸೊ ನನಗೆ ಆಲ್ಮೋಸ್ಟ್ ಮೋರ್ ದೆನ್ 7 hours ಬ್ಯಾಕಪ್ ಬಂದಿದೆ. ನಾನು 2 ಸರಿ ಟೆಸ್ಟ್ ಮಾಡಿದ್ದೀನಿ, ನಾನೇ ಪವರ್ ಆಫ್ ಮಾಡಿಬಿಟ್ಟು ಎಷ್ಟೊತ್ತು ಬರುತ್ತೆ ಅಂತ ಚೆಕ್ ಮಾಡಿದ್ದೀನಿ. ತುಂಬ ಇನ್ವೆಸ್ಟಿಗೇಟ್ ಮಾಡಿ ಈ UPS ತೊಗೊಂಡಿರೋದು ನಾನು. ಮೊಬೈಲ್ UPS ಅಂತ ಹೇಳ್ಬೋದು, ತುಂಬ ಸ್ಮಾಲ್ ಆಗಿ ಹ್ಯಾಂಡಿ ಆಗಿದೆ ಇದು. ನಾನು APCದು ಇನ್ನೂ ಸುಮಾರು ಕಂಪ್ನೀಸೆಲ್ಲ ನೋಡಿದೆ, ಯಾವುದೂ ಅಷ್ಟೇನು ರಿವ್ಯೂ ಚೆನ್ನಾಗಿರಲಿಲ್ಲ ಮತ್ತು ಕಾಂಪ್ಯಾಕ್ಟು ಇರಲಿಲ್ಲ, ಹೆವಿ ಇರ್ತಿತ್ತು ಅದು. ಇದು ದಿಸ್ ಇಸ್ ಮೆಂಟ್ ಫಾರ್ ಬ್ರಾಡ್ಬ್ಯಾಂಡ್ UPS. ಸೊ ತುಂಬ ಹ್ಯಾಂಡಿ ಇದೆ. ಆ್ಯಂಡ್ ರೆಸೋನೇಟ್ ಕಂಪ್ನಿ ಈಸ್ ವೆರಿ ಗುಡ್. ಅವ್ರ ಕಸ್ಟಮರ್ ಸರ್ವಿಸು ತುಂಬ ಚೆನ್ನಾಗಿದೆ. ನೀವು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಅವ್ರು ಕಾಲ್ ಮಾಡ್ತಾರೆ, ನಿಮಗೆ ಕಾಲ್ ಮಾಡಿಬಿಟ್ಟು ದೇ ವಿಲ್ ಮೇಕ್ ಶ್ಯೂರ್ ಯು ಆರ್ ಬೈಯಿಂಗ್ ದ ರೈಟ್ ಪ್ರಾಡಕ್ಟ್.
ಸೊ ಸ್ಪೆಸಿಫಿಕೇಷನ್ ಎಲ್ಲ ಇನ್ನೊಂದ್ಸತಿ ನಿಮ್ಮ ಜೊತೆ ವೆರಿಫೈ ಮಾಡ್ಕೊತಾರೆ, ಕರೆಕ್ಟಾಗಿ ಚೆಕ್ ಮಾಡಿದ್ದೀರಾ ನಿಮ್ಮ UPS ಹಿಂದ್ಗಡೆ, ಕರೆಕ್ಟಾಗಿ ಮಾಡೆಲ್ ಆರ್ಡರ್ ಮಾಡಿದ್ದೀರಾ ನೀವು ಅಂತ ಕನ್ಫರ್ಮ್ ಮಾಡಿಕೊಂಡೆ ಡೆಲಿವರಿ ಮಾಡೋದು. ಸೊ ಡೆಲಿವರಿ ಬಂದ್ಬಿಟ್ಟು ಒಂದು 5 to 6 ಡೇಸಲ್ಲಿ ಮಾಡ್ತಾರೆ. ಅಮೆಝಾನಲ್ಲೂ ಸಿಗುತ್ತೆ ಆ್ಯಂಡ್ ಅವರು ಡೈರೆಕ್ಟ್ ವೆಬ್ಸೈಟನ್ನು ನೀವು ಬೈ ಮಾಡ್ಬೋದು. ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೋಡಿ, ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಜಸ್ಟ್ ಇನ್ ಕೇಸ್ ನಿಮ್ಗೆ ಹೆಲ್ಪ್ ಆದರೆ ಕಮೆಂಟ್ ಮಾಡಿ ನನಗೆ. ಲೆಟ್ ಮಿ ನೋ ವಾಟ್ ಯು ಥಿಂಕ್. ಓಕೆ, ಯಾ.